ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಈ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ. ಸರಣಿ ದೂರುಗಳನ್ನು ಕೊಡ್ತಾ ಇದ್ದಾರೆ. ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದನೆ ಪ್ರಕರಣ. ಬೆಳಗಾವಿ ಪೊಲೀಸರ ದೌರ್ಜನ್ಯದ ವಿರುದ್ಧ ಸಿಟಿ ರವಿ ಸರಣಿ ದೂರುಗಳನ್ನು ಸಲ್ಲಿಸ್ತಾ ಇದ್ದಾರೆ. ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿ ಬಂದರು. ಈಗ ಮಾನವ ಹಕ್ಕುಗಳ ಆಯೋಗದ ಮೆಟ್ಟಿಲೇರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸಲಿದ್ದಾರೆ ಸಿಟಿ ರವಿ. ಹಾಗೆಯೇ ಕೇಂದ್ರದ ಗೃಹ ಇಲಾಖೆಗೂ ದೂರು ಕೊಡೋದಕ್ಕೆ ಸಿಟಿ ರವಿ ಚಿಂತನೆಯನ್ನು ನಡೆಸಿದ್ದಾರೆ. ಅವ್ರು ಹೇಳ್ತಿರೋದು ಇಷ್ಟೇ, ಪೊಲೀಸರು ನನ್ನನ್ನು ನಡೆಸಿಕೊಂಡ ರೀತಿ ಹೇಗಿತ್ತು, ರಾತ್ರೋರಾತ್ರಿ ಎಲ್ಲೂ ಕೂರೋದಕ್ಕೂ ಬಿಡದೆ ನಿಲ್ಲೋದಕ್ಕೂ ಬಿಡದೆ ಸುತ್ತಾಡಿಸಿ, ಅದೇನೋ ಕಲ್ಲು ಕ್ವಾರಿಗೆ ಕರ್ಕೊಂಡೋಗಿ ಕಬ್ಬನ್ ಗದ್ದೆ ಕರ್ಕೊಂಡೋಗಿ ನನ್ನನ್ನು ಎನ್ಕೌಂಟರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತೆಲ್ಲ ಗುರುತರವಾದಂತಹ ಆರೋಪವನ್ನು ಸಿಟಿ ರವಿ ಮಾಡಿಬಿಟ್ರು. ಹೀಗಾಗಿ ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳೇಬೇಕು ಅಂತ ಅವತ್ತೇ ದೂರನ್ನು ಕೂಡ ಕೊಟ್ಟಿದ್ದರು. ಗೂಂಡಾಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಬೆಳಗಾವಿನಲ್ಲೇ ಕೊಟ್ಟಿದ್ದರು. ಅದಾದಮೇಲೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ರಾಜ್ಯಪಾಲರಿಗೊಂದು ದೂರನ್ನು ಕೊಟ್ಟರು. ರಾಜ್ಯಪಾಲರು ಇನ್ನೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕ್ರಮ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಕೇಂದ್ರ ಗೃಹ ಇಲಾಖೆಗೆ ಕೂಡ ಇವರು ಕಂಪ್ಲೇಂಟ್ ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿಯನ್ನು ನಡೆಸಿಕೊಂಡ ರೀತಿ ಹೇಗಿತ್ತು ಅಂತ. ಇದನ್ನು ಇಷ್ಟಕ್ಕೆ ಸಿಟಿ ರವಿ ಬಿಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ಬೆಳಗಾವಿ ಪೊಲೀಸರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಆತನನ್ನು ಹೇಗೆ ನಡೆಸ್ಕೋಬೇಕು ಹಾಗೆ ನಡೆಸ್ಕೊಂಡಿಲ್ಲ. ಡಿಸೆಂಬರ್ 19 ರಾತ್ರಿ ಅತ್ಯಂತ ಅಮಾನುಷವಾಗಿ ಅಮಾನವೀಯವಾಗಿ ನಡೆಸ್ಕೊಂಡಿದ್ದಾರೆ. ಇನ್ಹ್ಯೂಮನ್ ಟ್ರೀಟ್ಮೆಂಟ್ ಅಂತ ಕರೀತಾರೆ, ಆ ರೀತಿ ನಡೆಸ್ಕೊಂಡಿದ್ದಾರೆ. ಜನಪ್ರತಿನಿಧಿ ಅಂತಲೂ ನೋಡದೆ ಹೀನಾಯವಾಗಿ ನನ್ನನ್ನು ನಡೆಸ್ಕೊಂಡಿದ್ದಾರೆ. ಇಡೀ ರಾತ್ರಿ 3 ಜಿಲ್ಲೆಗಳಲ್ಲಿ ಊಟ ನಿದ್ದೆನೂ ಕೊಡದೆ ಸುತ್ತಾಡಿಸಿದ್ದಾರೆ. ನನ್ನ ತಲೆಗೂ ಪೆಟ್ಟಾಯಿತು ಅಂತ ದೂರನ್ನು ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ ರಾಜ್ಯಪಾಲರಿಗೆ, DGPಗೆ, ಸಭಾಪತಿಗೆ ಎಲ್ಲರಿಗೂ ದೂರು ಕೊಟ್ಟಾಯಿತು. ಮೇಲ್ ಮೂಲಕ ಕೇಂದ್ರ ಗೃಹ ಇಲಾಖೆಗೂ ದೂರು ಕೊಡೋದಕ್ಕೆ ಸಿಟಿ ರವಿ ಚಿಂತನೆಯನ್ನು ನಡೆಸಿದ್ದಾರೆ. ಬೆಳಗಾವಿ ಎಂಟ್ರಿಗೂ ಈ ತಿಂಗಳೇ ಪ್ಲ್ಯಾನ್ ಮಾಡಿದ್ದಾರೆ ಸಿಟಿ ರವಿ. ಅದನ್ನು ಹೇಳಿದರು ಅವರು, ಬೆಳಗಾವಿ ಜನ ನನ್ನನ್ನು ಕರೀತಾ ಇದ್ದಾರೆ. ಯಾರೋ ಒಂದು 3 ಜನ ಹಂಗೆ ಮಾಡಿದ್ರು ಅಂತ ಬೆಳಗಾವಿ ಜನರೆಲ್ಲ ಹಾಗೆ ಅಲ್ಲ, ಒಳ್ಳೆ ಜನ ಅವರು. ನಾನು ಬೆಳಗಾವಿಗೆ ಹೋಗ್ತೀನಿ, ಉತ್ತರ ಕೊಡಬೇಕಲ್ಲ, ಎಲ್ಲಿ ನನಗೆ ಅವಮರ್ಯಾದೆ ಆಯಿತು ಅಲ್ಲೇ ನಾನು ಉತ್ತರ ಕೊಡ್ತೀನಿ ಅಂತಕ್ಕಂಥದ್ದು ಸಿಟಿ ರವಿ ಅವರ ಮಾತು. ಈ ಬಗ್ಗೆ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಸದ್ಯಕ್ಕೆ ಬಿಡುವ ಯಾವ ಲಕ್ಷಣಗಳು ಕೂಡ ಕಂಡುಬರ್ತಾ ಇಲ್ಲ ಸಿಟಿ ರವಿ. ನಿಜವಾಗಿ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತನಾ, ಅಥವಾ ಈ ವಿಚಾರವನ್ನು ಎಷ್ಟು ಸಾಧ್ಯನೋ ಅಷ್ಟು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತನಾ, ಅಥವಾ ಪಕ್ಷದ ಡೈರೆಕ್ಷನ್ಸೇ ಆಗಿದೆಯಾ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳ ವರ್ತನೆ ಸಂವಿಧಾನಬದ್ಧವಾಗಿ ನಡ್ಕೊಂಡಿಲ್ಲ. ಅವ್ರ ಮೇಲೆ ಕ್ರಮ ಆಗಲೇಬೇಕು. ನಾನು ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಎಲ್ಲವನ್ನೂ ನಿವೇದಿಸಿದ್ದೇನೆ. ಯಾರ ಮೂಲಕ ಥ್ರೆಟ್ಟಿದೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ. ಜನ ಅಂತೂ ನಮ್ಮ ಜೊತೆಗಿದ್ದಾರೆ, ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಇದೊಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಎದುರಿಸ್ತೀವಿ. ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳ ವರ್ತನೆ ಸಂವಿಧಾನಬದ್ಧವಾಗಿ ನಡ್ಕೊಂಡಿಲ್ಲ. ಅವ್ರ ಮೇಲೆ ಕ್ರಮ ಆಗಲೇಬೇಕು. ನಾನು ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಎಲ್ಲವನ್ನೂ ನಿವೇದಿಸಿದ್ದೇನೆ. ಯಾರ ಮೂಲಕ ಥ್ರೆಟ್ಟಿದೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ. ಜನ ಅಂತೂ ನಮ್ಮ ಜೊತೆಗಿದ್ದಾರೆ, ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಇದೊಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಎದುರಿಸ್ತೀವಿ. ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳ ವರ್ತನೆ ಸಂವಿಧಾನಬದ್ಧವಾಗಿ ನಡ್ಕೊಂಡಿಲ್ಲ. ಅವ್ರ ಮೇಲೆ ಕ್ರಮ ಆಗಲೇಬೇಕು. ನಾನು ರಾಜ್ಯಪಾಲರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಪೊಲೀಸರು ಸಿಟಿ ರವಿಯನ್ನು ನಡೆಸ್ಕೊಂಡಂತಹ ರೀತಿಯ ಪ್ರಕರಣ, ಇದನ್ನು ಸಿಟಿ ರವಿ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಕಾರಣ ಏನು? ಒಂದು, ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ, ಪೊಲೀಸರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಹಠನ, ಅಥವಾ ಪಾರ್ಟಿಯಿಂದ ಇವ್ರಿಗೇನಾದ್ರು ಡೈರೆಕ್ಷನ್ಸ್ ಇದೆಯಾ ಹೋರಾಟ ಮುಂದುವರಿಸಿ ಅಂತ, ಅಥವಾ ಇಂಥ ಸಿಚುವೇಷನನ್ನು ಸಾಧ್ಯವಾದಷ್ಟು ಎನ್ಕ್ಯಾಶ್ ಮಾಡಿಕೊಂಡು ಮತ್ತಷ್ಟು ದೊಡ್ಡ ಲೀಡ್ರಾಗಿ ಬೆಳಿಬಹುದು ಅಂತಕ್ಕಂಥ ಆಲೋಚನೆನ ಹೇಗೆ ಅಂತ? ಅರವಿಂದ್, ಒಂದು ಮಟ್ಟಿಗೆ ಎಲ್ಲವೂ ಕೂಡ ಎಲ್ಲ ಉದ್ದೇಶಗಳು ಕೂಡ ಇದರಲ್ಲಿ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ತಮ್ಮ ಪ್ರಕರಣ ಏನಾಯಿತು ಅಂದರೆ, ಸಿಟಿ ರವಿ ಪ್ರಕರಣ ಏನಾಯಿತು, ಒಂದು ರೀತಿ BJPಗೆ ಪೂರಕವಾದಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಹೋಯಿತು. BJPಯ ಬೂಸ್ಟ್ ಇಮೇಜ್ ಜಾಸ್ತಿ ಆಯಿತು. ಸಿಟಿ ರವಿಗೂ ಕೂಡ ನಾಯಕತ್ವದ ಒಂದು ಸ್ವಲ್ಪ ಇಮೇಜ್ ಕೂಡ ಬೂಸ್ಟ್ ಆಯಿತು. ಇನ್ನೊಂದು ಪೊಲೀಸರ ವಿಚಾರದಲ್ಲಿ ಬಹಳ ಹಠ ಹಿಡಿದು ಸಿಟಿ ರವಿ ಅವರು ಕೂತಿದ್ದಾರೆ. ಒಂದು ಸದನದಲ್ಲಿ ಏನಾಯಿತು ಅದನ್ನು ಸಭಾಪತಿಯವರು ನೋಡ್ಕೋತಾರೆ ಅನ್ನುವಂಥ ಒಂದು ನಿಲುವು. ಇನ್ನೊಂದು, ಪೊಲೀಸರು ಅವತ್ತು ಇಡೀ ರಾತ್ರಿ ಏನೆಲ್ಲ ಮಾಡಿದ್ರು, ಏನೆಲ್ಲ ಅಮಾನವೀಯವಾಗಿ ನಡೆಸ್ಕೊಂಡ್ರು, ಅದು ಒಂದು ಕಡೆ ಹಠ ಹಿಡಿದು
ಕೂತಿದ್ದಾರೆ, ಇದರಲ್ಲಿ ಕ್ರಮ ಆಗಬೇಕು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಂತ. ಜೊತೆಗೆ ಸದನದ ಹೊರಗೆ ತಮ್ಮ ಮೇಲೆ ಹಲ್ಲೆ ಯತ್ನ ಎರಡೂ ಆಯಿತು. ಆ ಸಂದರ್ಭದಲ್ಲಿ ಆ ವಿಚಾರನಲ್ಲೂ ಕೂಡ ಪೊಲೀಸ್ ದೂರು ಕೊಟ್ಟಿದ್ದಾರೆ. ಅದನ್ನು ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಸಂಸ್ಥೆಗಳಿಗೆ ದೂರು ಕೊಟ್ಟಿದ್ದಾರೆ, ಸಭಾಪತಿಯವರು ದೂರು ಕೊಟ್ಟಿದ್ದಾರೆ, DGP ದೂರು ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ 2 ಬಾರಿ ದೂರು ಕೊಟ್ಟಿದ್ದಾರೆ. ಈಗ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಇವತ್ತು ದೂರು ಸಲ್ಲಿಕೆ ಮಾಡ್ತಾರೆ. ನಿನ್ನೆವರೆಗೂ ಕೂಡ ಬೆಂಗಳೂರಿನಲ್ಲೇ ಇದ್ದರು, ಒಂದಷ್ಟು ಸಂಸ್ಥೆಗಳಿಗೆ ದೂರು ಕೊಟ್ಟರು. ಇವತ್ತು ಫ್ಯಾಕ್ಸು ಅಥವಾ ಮೇಲ್ ಮೂಲಕ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡ್ತಾ ಇದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟರೆ ಸ್ವಲ್ಪ ಸೀರಿಯಸ್ ಆಗಿ ಆಗುತ್ತೆ ಪ್ರಕರಣ. ಯಾಕೆಂದರೆ ಮಾನವ ಹಕ್ಕು ಆಯೋಗದಿಂದ ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮನ್ಸ್ ಹೋಗುತ್ತೆ, ವಿಚಾರಣೆ ನಡೆಸ್ತಾರೆ, ಏನೆಲ್ಲ ಆಗಿದೆ ಅನ್ನುವಂಥ ವಿಚಾರಣೆ ಕೂಡ ಪೊಲೀಸರು ಹಾಜರಾಗಲೇಬೇಕು. ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಬಹಳ ಕಡಿಮೆ. ಹಾಗಾಗಿ ಇದು ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲೇ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತಾ ಇರುವಂಥದ್ದು. ಇದಾದ ನಂತರ ರಾಜ್ಯ ಪೊಲೀಸರ ವಿರುದ್ಧವಾಗಿ ಕೇಂದ್ರದ ಗೃಹ ಇಲಾಖೆಗೂ ಕೂಡ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ. ಅದನ್ನು ಕೂಡ ಖುದ್ದಾಗಿ ಹೋಗಬೇಕು ಅಥವಾ ಮೇಲ್ ಅಥವಾ ಫ್ಯಾಕ್ಸ್ ಮೂಲಕ ದೂರು ಕಳಿಸಬೇಕು ಅನ್ನುವಂಥ ನಿರ್ಧಾರ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿಗೂ ಕೂಡ ಈ ತಿಂಗಳಲ್ಲೇ ಕೋರ್ಟ್ ಪ್ರಕರಣ ಒಂದು ಹಂತಕ್ಕೆ ಬಂದ ನಂತರ ಈ ತಿಂಗಳಲ್ಲೇ ಬೆಳಗಾವಿಗೂ ಕೂಡ ಎಂಟ್ರಿ ಕೊಡಬೇಕು. ಆ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಸೆಡ್ಡು ಹೊಡಿಬೇಕು. ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತಾ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ಕೇಸ್ ಮತ್ತೆ ಯಾವೆಲ್ಲ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ಅರವಿಂದ್. ಓಕೆ, ಥ್ಯಾಂಕ್ ಯು ವಸು ತಮ್ಮೆಲ್ಲ ಮಾಹಿತಿಗಾಗಿ.